ಎಲ್ಲರಿಗೂ ನಮಸ್ಕಾರ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ, ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದ 2025-26ನೇ ಸಾಲಿನ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಡಿಯಲ್ಲಿ ಡಾಕ್ಟರ್ ಗಜೇಂದ್ರ ಟಿ.ಎಸ್. ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಚಿನ್ನಿಕಟ್ಟೆ ಗ್ರಾಮಕ್ಕೆ ನಿಯೋಜಿತಗೊಂಡಿದ್ದು, ಇಂದು ನಾವು ಮಣ್ಣು ಪರೀಕ್ಷೆ ಮತ್ತು ಮಣ್ಣಿನ ಮಾದರಿ ಸಂಗ್ರಹಿಸುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಮಣ್ಣು ನೈಸರ್ಗಿಕ ಸಂಪತ್ತು ಹಾಗೂ ಎಲ್ಲ ಜೀವರಾಶಿಗಳ ಆಧಾರ ಹಾಗೂ ಸಸ್ಯದ ಪೋಷಕಾಂಶದ ಉಗ್ರಾಣ ಎಂದು ಕರೆಯಲಾಗುತ್ತದೆ. ಮಣ್ಣೇ ರೈತನ ಸರ್ವಸ್ವ. ಸಸ್ಯಕ್ಕೆ ಬೇಕಾದ ಆಹಾರ ಅಂದರೆ ಪೋಷಕಾಂಶಗಳು, ನೀರು, ಉಷ್ಣತೆ ಎಲ್ಲವನ್ನೂ ದೊರಕಿಸಿಕೊಡುವುದು ಅಥವಾ ಪೂರೈಸುವುದು ಮಣ್ಣು. ಇಂತಹ ದಿನಗಳಲ್ಲಿ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ವಿಫಲಗೊಳ್ಳುತ್ತಿದ್ದೇವೆ. ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿರುವುದರಿಂದ ಹಾಗೂ ಜೈವಿಕ ಗೊಬ್ಬರಗಳನ್ನು ಬಳಸದೇ ಇರುವುದರಿಂದ, ಸಾವಯವ ಗೊಬ್ಬರವನ್ನು ಹಾಕದೇ ಇರುವುದರಿಂದ ನಾವು ಮಣ್ಣಿನ ಫಲವತ್ತತೆಯನ್ನು ದಿನಕ್ಕೆ ಕ್ಷೀಣಿಸುತ್ತಿದ್ದೇವೆ. ಆದ್ದರಿಂದ ಪ್ರತಿ 3 ವರ್ಷಕ್ಕೊಂದು ಬಾರಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಅದರ ಅನುಗುಣವಾಗಿ ಪೋಷಕಾಂಶಗಳನ್ನು ಸಸ್ಯಕ್ಕೆ ಬೇಕಾಗುವ ಪ್ರಮಾಣದಲ್ಲಿ ದೊರಕಿಸುವುದರಿಂದ ಇಳುವರಿಯನ್ನು ಹೆಚ್ಚು ಮಾಡಬಹುದು. ಇದೇ ರೀತಿಯಾಗಿ ನಾವು ಇಂದು ಮಣ್ಣು ಪರೀಕ್ಷೆ ಎಂದರೆ, ಮೊದಲನೇದಾಗಿ ಮಣ್ಣು ಪರೀಕ್ಷೆಯನ್ನು ನಾವು ಯಾವ ಕಾರಣಕ್ಕೆ ಮಾಡಿಸಬೇಕು? ಮಣ್ಣು ಪರೀಕ್ಷೆ ಎಂದರೆ ನಾವು ಏನು ಮಾದರಿಯನ್ನು ಸಂಗ್ರಹಿಸುತ್ತೇವೆ ಆ ಮಾದರಿಯ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಲಕ್ಷಣಗಳನ್ನು ವಿಶ್ಲೇಷಣೆಗೊಳಿಸುವುದೇ ಮಣ್ಣು ಪರೀಕ್ಷೆ. ಈ ಮಣ್ಣು ಪರೀಕ್ಷೆಯ ಮೂಲ ಉದ್ದೇಶಗಳೇನು ಎಂದು ತಿಳಿಯುವುದಾದರೆ, ಮಣ್ಣು ಪರೀಕ್ಷೆಯನ್ನು ಸಸ್ಯಕ್ಕೆ ಬೇಕಾದಂತಹ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ ಹಾಗೂ ಲಘು ಪೋಷಕಾಂಶಗಳಾದ ಸತು, ತಾಮ್ರ, ಕಬ್ಬಿಣ, ಜಿಂಕ್, ಬೋರಾನ್, ಮಾಲಿಬ್ಡಿನಮ್ ಇಂತಹ ಪೋಷಕಾಂಶಗಳು ಮಣ್ಣಿನಲ್ಲಿ ಯಾವ ಪ್ರಮಾಣದ ಇದ್ದಾವೆ ಎಂದು ಅರಿತುಕೊಳ್ಳುವುದು ಒಂದು ಮುಖ್ಯ ಉದ್ದೇಶವಾಗಿದೆ. ಹಾಗೂ ಮಣ್ಣಿನಲ್ಲಿರುವ ರಸಸಾರ ಹಾಗೂ ಲವಣಾಂಶ ಆಧಾರಿತವಾಗಿ ಮಣ್ಣು ಉಳಿ ಭೂಮಿಯೇ, ಚೌಳು ಭೂಮಿಯೇ, ಕರಲು ಭೂಮಿಯೇ ಎಂದು ವರ್ಗೀಕರಿಸುವುದು ಹಾಗೂ ಮಣ್ಣಿನ ಫಲವತ್ತತೆಯ ಅನುಸಾರವಾಗಿ ನಾವು ಮಣ್ಣನ್ನು ವರ್ಗೀಕರಿಸುವುದು ಹಾಗೂ ಮಣ್ಣಿನ ಅವಶ್ಯಕತೆ ಬೆಳೆಗೆ ಅನುಗುಣವಾಗಿ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡುವುದರ ಮುಖೇನ ಇಳುವರಿಯನ್ನು ಹೆಚ್ಚುವರಿ ಮಾಡುವುದಕ್ಕೆ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕಾಗಿದೆ. ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಬೇಕಾದರೆ ಅನುಸರಿಸಬೇಕಾದ ಕೆಲವೊಂದು ವಿಷಯಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮಣ್ಣು ಪರೀಕ್ಷೆ ಮಾಡಿಸುವುದಕ್ಕಾಗಿ ಮಣ್ಣು ಮಾದರಿ ಸಂಗ್ರಹಿಸುವ ಸಮಯದಲ್ಲಿ ನಾವು ಮಣ್ಣಿನ ಅಥವಾ ತೋಟದ ಭೌತಿಕ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಬೇಕು. ಜೌಗು ಪ್ರದೇಶ, ಎತ್ತರದ ಪ್ರದೇಶ, ಚೌಳು ಭೂಮಿ, ಉಳಿ ಭೂಮಿ ಅಂತಹ ಯಾವುದೇ ಭಾಗಗಳಿದ್ದರೆ ಅವನ್ನು ಉಪಭಾಗಗಳಾಗಿ ವಿಂಗಡಿಸಿಕೊಳ್ಳಬೇಕು. ಹಾಗೂ ಆ ಸಾಗುವಳಿ ಪ್ರದೇಶದಲ್ಲಿರುವ ಬೆಳೆ, ಉಳುಮೆಯ ಆಳ, ಬೆಳೆಯುತ್ತಿರುವ ಬೆಳೆಯ ಬೇರಿನ ಉದ್ದ ಈ ಎಲ್ಲ ಅಂಶಗಳನ್ನು ಮನಗಂಡು ನಾವು ಮಣ್ಣಿನ ಮಾದರಿಯನ್ನು ತೆಗೆಯಬೇಕಾಗುತ್ತದೆ. ಆದ್ದರಿಂದ ಮಣ್ಣಿನ ಮಾದರಿಯನ್ನು ಯಾವ ಜಾಗದಲ್ಲಿ ತೆಗೆಯಬೇಕು ಹಾಗೂ ಯಾವ ಜಾಗದಲ್ಲಿ ತೆಗೆಯಬಾರದು ಎಂಬುದನ್ನು ಅರಿಯುವುದು ಅತಿ ಮುಖ್ಯ. ಮಣ್ಣಿನ ಮಾದರಿಯನ್ನು ಯಾವುದೇ ಕಾರಣಕ್ಕೂ ರಸ್ತೆಯ ಬದಿಯಲ್ಲಿ ಹಾಗೂ ಹೊಲದ ಬದುವಿನಲ್ಲಿ, ಕೃಷಿ ಹೊಂಡದ ಹತ್ತಿರ ಹಾಗೂ ನೀರು ಹಾದು ಹೋಗುವ ಕಾಲುವೆಗಳ ಹತ್ತಿರ ತೆಗೆಯಬಾರದು. ಹಾಗೂ ಯಾವುದೇ ಕೃಷಿ ತ್ಯಾಜ್ಯವನ್ನು ಸುಟ್ಟ ಅಥವಾ ಬೂದಿ ಉಳಿದಿರ್ತಕ್ಕಂಥ ಜಾಗದಲ್ಲಿ ಮಣ್ಣಿನ ಮಾದರಿಯನ್ನು ತೆಗೆಯಬಾರದು. ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದ ಜಾಗದಲ್ಲಿ ತೆಗೆಯಬಾರದು ಮತ್ತು ಗಿಡದ ಕೆಳಭಾಗದಲ್ಲಿ ಮಣ್ಣಿನ ಮಾದರಿ ತೆಗೆಯಬಾರದು. ಮಣ್ಣಿನ ಮಾದರಿ ತೆಗೆಯೋದು ಸೂಕ್ತ ಕಾಲ ಅಂದರೆ ಮೇ ಇಂದ ಜೂನ್ ತಿಂಗಳವರೆಗೂ ನಾವು ತೆಗೆಯಬಹುದು. ಹಾಗೂ ಮಣ್ಣಿನ ಮಾದರಿ ತೆಗೆಯತಕ್ಕಂಥ ಸಂದರ್ಭದಲ್ಲಿ ನಾವು ಮಾದರಿಯನ್ನು ಸಾಗುವಳಿ ಪ್ರದೇಶದ ಕಟಾವು ಆದ ನಂತರ ಹಾಗೂ ಬೆಳೆ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕು. ಅದೇ ರೀತಿಯಾಗಿ ನಾವು ಬೆಳೆ ಇದ್ದ ಸಮಯದಲ್ಲಿ ನಾವು ಬೆಳೆಗಳ ಸಾಲುಗಳ ಮಧ್ಯದಲ್ಲಿ ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗುತ್ತದೆ. ಅತಿ ಸೂಕ್ತವಾಗಿದ್ದ ಕಾಲ ಎಂದರೆ ಮೇ ಇಂದ ಜೂನ್ ತಿಂಗಳವರೆಗೆ ನಾವು
ಮಣ್ಣನ್ನು ಸಂಗ್ರಹಿಸಬಹುದು. ಹಾಗೂ ಮಣ್ಣನ್ನು ಯಾವ ರೀತಿ ಸಂಗ್ರಹಿಸಬೇಕೆಂದರೆ, ನಾವು ಮಣ್ಣು ಪರೀಕ್ಷೆಗೆ ಕೇವಲ ಅರ್ಧ kg ಮಣ್ಣನ್ನು ಕೊಡುತ್ತೇವೆ. ಆ ಮಣ್ಣು ಇಡೀ ನಮ್ಮ ಸಾಗುವಳಿ ಭೂಮಿಯನ್ನು ಪ್ರತಿನಿಧಿಸುವಂತಿರಬೇಕು. ಆದ್ದರಿಂದ ಪ್ರತಿಯೊಂದು ಭೌತಿಕ ಗುಣಲಕ್ಷಣಗಳ ಅನುಗುಣವಾಗಿ ನಾವು ಉಪವಿಭಾಗಗಳಾಗಿ ವಿಂಗಡಿಸಿಕೊಂಡು ಪ್ರತಿ ಎಕರೆಗೆ 8 ರಿಂದ 10 ಉಪವಿಭಾಗಗಳನ್ನು ಮಾಡಿಕೊಂಡು ಆ ಎಲ್ಲ ಉಪವಿಭಾಗಗಳಲ್ಲಿ ಮಣ್ಣನ್ನು ಸಂಗ್ರಹಿಸಿ ನಾವು ಮಣ್ಣು ಪರೀಕ್ಷೆಗೆ ಕೊಡತಕ್ಕದ್ದು. ಆ ಮಣ್ಣು ಸಂಗ್ರಹ ಯಾವ ರೀತಿಯಾಗಿರಬೇಕು ಅಂದರೆ, ಇಡೀ ನಮ್ಮ ಸಾಗುವಳಿ ಭೂಮಿಯನ್ನು ಪ್ರತಿನಿಧಿಸುವಂತಿರಬೇಕು. ಇರ್ತಕ್ಕಂಥ ಕಸ ಮತ್ತು ಕಡ್ಡಿಗಳನ್ನು ತೆಗೆದುಕೊಳ್ಳಬೇಕು. ತೆಗೆದುಕೊಂಡ ನಂತರ ನಾವು ಬೆಳೆಗೆ ಅನುಗುಣವಾಗಿ, ಈಗ ವಾರ್ಷಿಕ ಬೆಳೆಗೆ 15 ಸೆಂಟಿಮೀಟರ್ ಅಂದರೆ ಅರ್ಧ ಅಡಿ ಆಳವಷ್ಟು ನಾವು ಆಳ ತೆಗೆಯಬೇಕು. ಬಹುವಾರ್ಷಿಕ ಬೆಳೆ ಆದಲ್ಲಿ ಅಂದರೆ ತೋಟಗಾರಿಕಾ ಬೆಳೆಗಳ ಅಡಿಕೆ, ತೆಂಗು ಆದಲ್ಲಿ ನಾವು ಬೆಳೆಗಳ ಮಧ್ಯಭಾಗದಲ್ಲಿ, ಸಾಲುಗಳ ಮಧ್ಯಭಾಗದಲ್ಲಿ ನಾವು 30 ಸೆಂಟಿಮೀಟರ್ ಅಂದರೆ 1 ಅಡಿ ಉದ್ದ ಆಳ ನಾವು ಮಣ್ಣನ್ನು ಸಂಗ್ರಹಿಸಬೇಕು. ನಾವು ಮಣ್ಣನ್ನು ಯಾವ ರೀತಿ ಸಂಗ್ರಹಿಸಬೇಕೆಂದರೆ, ಇಂಗ್ಲಿಷ್ ಭಾಷೆಯ ಅಕ್ಷರವಾದ ವಿ ಆಕೃತಿ ಬರುವಂತೆ ಮಣ್ಣನ್ನು ತೆಗೆಯಬೇಕು. ಈ ರೀತಿ ಇಂಗ್ಲಿಷ್ ಅಕ್ಷರದ ವಿ ಆಕೃತಿ ಬರುವಂತೆ ನಾವು 15 ಸೆಂಟಿಮೀಟರ್ ವಾರ್ಷಿಕ ಬೆಳೆಗೆ, 30 ಸೆಂಟಿಮೀಟರ್ ಬಹುವಾರ್ಷಿಕ ಬೆಳೆಗೆ ಆಳವಾಗಿ ತೆಗೆದುಕೊಳ್ಳಬೇಕು. ನಂತರ ಈ ಮೇಲ್ಭಾಗದಿಂದ ಕೆಳಭಾಗದವರೆಗೂ ಅಂದರೆ 15 ಸೆಂಟಿಮೀಟರ್ ಅರ್ಧ ಅಡಿ ಉದ್ದದವರೆಗೂ 1 ಇಂಚು ದಪ್ಪ ಮಣ್ಣನ್ನು ಎರಡೂ ಭಾಗಗಳಿಂದ ತೆಳುವಾಗಿ ತೆಗೆದುಕೊಳ್ಳಬೇಕು. ಪ್ಲಾಸ್ಟಿಕ್ ಚೀಲದ ಮೇಲೆ ಹಾಕಿಕೊಳ್ಳಬೇಕು. ನಾವು ಯಾವುದೇ ರಸಗೊಬ್ಬರಗಳನ್ನು ಹಾಕುವುದಕ್ಕಿಂತ ಮುಂಚಿತವಾಗಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕು. ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದ 3 ತಿಂಗಳುಗಳ ನಂತರ ನಾವು ಈ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕು. ಹಾಗೂ ಸಂಗ್ರಹಿಸಿದ ಮಣ್ಣಿನ ಮಾದರಿಯನ್ನು ಯಾವುದೇ ಗೊಬ್ಬರದ ಚೀಲಗಳಲ್ಲಿ ಶೇಖರಿಸಿಡಬಾರದು. ಕಾರಣ ಏನೆಂದು ತಿಳಿಯುವುದಾದರೆ, ಆ ಗೊಬ್ಬರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಆ ಮಣ್ಣಿನೊಟ್ಟಿಗೆ ಸೇರಿ ಮಣ್ಣಿನ ಸರಿಯಾದ ಫಲಿತಾಂಶ ನಮಗೆ ದೊರಕುವುದಿಲ್ಲ. ಆದ್ದರಿಂದ ನಾವು ಯಾವುದೇ ರಸಗೊಬ್ಬರದ ಚೀಲಗಳಲ್ಲಿ ನಾವು ಇಡಬಾರದು. ಎಕರೆಗೆ 8 ರಿಂದ 10 ಉಪವಿಭಾಗಗಳಿಂದ ಸಂಗ್ರಹಿಸಬೇಕು. ಸಂಗ್ರಹಿಸಿದ ಮಣ್ಣನ್ನು ಈ ರೀತಿಯಾಗಿ ವೃತ್ತಾಕಾರ ಅಥವಾ ಚೌಕಾಕಾರದಲ್ಲಿಯೂ ನಾವು ಮಾಡಿಕೊಳ್ಳಬೇಕು. ಮಾಡಿಕೊಂಡ ನಂತರ ನಾವು ಮಣ್ಣು ಪರೀಕ್ಷೆಗೆ ಕೇವಲ ಅರ್ಧ kg ಮಣ್ಣನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸುವುದರಿಂದ ನಾವು ಇದನ್ನು ಎಲ್ಲ ಉಪವಿಭಾಗದ ತಂದಂತಹ ಮಣ್ಣನ್ನು ಮಿಶ್ರಣ ಮಾಡಿಕೊಳ್ಳಬೇಕು. ಸಂಪೂರ್ಣ ಮಿಶ್ರಣ ಮಾಡಿಕೊಂಡ ನಾವು ಈ ಮಣ್ಣನ್ನು ವೃತ್ತಾಕಾರಕ್ಕೆ ಅಥವಾ ಚೌಕಾಕಾರಕ್ಕೂ ತರಬಹುದು. ವೃತ್ತಾಕಾರಕ್ಕೆ ತಂದು ನಾವು ಇದನ್ನು 4 ಭಾಗವಾಗಿ ವಿಂಗಡಿಸಬೇಕು. ಈ ರೀತಿಯಾಗಿ 4 ಭಾಗವಾಗಿ ವಿಂಗಡಿಸಿ ಯಾವುದಾದರೂ 2 ವಿರುದ್ಧ ದಿಕ್ಕಿನ ಭಾಗಗಳನ್ನು ಉಳಿಸಿಕೊಂಡು ಇನ್ನೆರಡು ಭಾಗಗಳನ್ನು ನಾವು ತಿರಸ್ಕರಿಸಬೇಕು. ಈ ರೀತಿಯಾಗಿ ಮತ್ತೆ ನಾವು ಈ ಮಣ್ಣನ್ನು ಸರಿಯಾಗಿ ಮಿಶ್ರಣ ಮಾಡಿ ಮತ್ತು ವೃತ್ತಾಕಾರಕ್ಕೆ ತಂದು ಮತ್ತು ನಾವು ಇದನ್ನು 4 ಭಾಗಗಳಾಗಿ ವಿಂಗಡಿಸಿಕೊಂಡು ಯಾವ ದಿಕ್ಕಿನಲ್ಲಿ ಮಾಡಿದ್ದೀವೋ ಅದರ ವಿರುದ್ಧ ದಿಕ್ಕಿನಲ್ಲಿ ಅವನ್ನು ಉಳಿಸಿಕೊಂಡು ನಂತರ ಇವೆರಡು ದಿಕ್ಕಿನ ಮಣ್ಣನ್ನು ತಿರಸ್ಕರಿಸಿ ನಾವು ಮಣ್ಣು ಪರೀಕ್ಷೆಗೆ ಬೇಕಾದ ಅರ್ಧ kg ಅಷ್ಟು ಮಣ್ಣನ್ನು ನಾವು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಅಥವಾ ಬಟ್ಟೆಯ ಚೀಲದಲ್ಲಿ ನಾವು ಶೇಖರಿಸಿ ನೆರಳಿನಲ್ಲಿ ಒಣಗಿಸಿ ನಂತರ ಅದನ್ನು ಶೇಖರಿಸಿ ಇಡಬೇಕು. ಹಾಗೂ
ಈ ಮಣ್ಣನ್ನು ನಾವು ಪ್ಲಾಸ್ಟಿಕ್ ಚೀಲಕ್ಕೆ ಸರಿಯಾಗಿ ತುಂಬಿ ಆ ಮಾಹಿತಿಯಲ್ಲಿ ನಾವು ರೈತರ ಹೆಸರು, ಆ ಹೊಲದ ಸರ್ವೆ ನಂಬರ್ ಹಾಗೂ ಹಿಂದಿನ ವರ್ಷ ಹಾಕಿದ ಗೊಬ್ಬರ ಹಾಗೂ ಅದರ ಪ್ರಮಾಣ ಮತ್ತು ಹಿಂದಿನ ವರ್ಷ ಬೆಳೆದ ಬೆಳೆ ಹಾಗೂ ನಾವು ಬೆಳೆಯಬೇಕೆಂದಿರುವ ಬೆಳೆಯ ಸಂಪೂರ್ಣ ಮಾಹಿತಿಯನ್ನು ಬರೆದು ಅದರಲ್ಲಿ ಇಟ್ಟು ನಾವು ಮಣ್ಣಿನ ಪ್ರಯೋಗಾಲಯಕ್ಕೆ ಕಳಿಸತಕ್ಕದ್ದು. ಇದನ್ನು ನಾವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಅಥವಾ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಭಾಗವನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.